ಉಪಾಧ್ಯಕ್ಷರು ಪ್ರಕಾಶ್ ಅವರು, ಪ್ರಧಾನ ಕಾರ್ಯದರ್ಶಿ ಕಲವರಾಜ್ ಅವರು ಮತ್ತು ಖಜಾಂಚಿಯವರು ನಾಗರಾಜ್ ಅವರು, ಅಳಪ್ಪಟ್ಟಿಯವರು, ಶಿವಯ್ಯ ಅವರು, ಸೋಮು ಅವರು, ವೆಂಕಟೇಶ್ ಅವರು, ದೇವನಾಥ್ ಅವರು, ಶ್ರೀಜಯ್ ಅವರು, ಮಹದೇವರು, ಈ ಭಾಗದಲ್ಲಿ ಮೊಟ್ಟಮೊದಲು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದನ್ನು ಯಶಸ್ವಿಯಾಗಿ ಕಾರಣಭೂತರಾದಂಥ ಅನಿಲ್ ಚಿಕ್ಕಬಾಬು ಮತ್ತು ಶಿವಣ್ಣ ನಾಯಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಚೆನ್ನೈನವರು ಮತ್ತು ಶ್ರೀರಾಮೇಶ್ ಅವರು ವಿಷಯಗಳೆಲ್ಲ ಮಾತಾಡಿದರು. ಸ್ವಾಮೀಜಿಯವರು ವಿವರವಾಗಿ ಹೇಳಿದ್ದಾರೆ. ಸ್ವಲ್ಪ ತಿಮ್ಮಾಪುರ ಅವರು ಮಂತ್ರಿಗಳಾಗಿ ಮಾನ್ಯ ಸಿದ್ದರಾಮಯ್ಯ ಮನೆ ಹೋಗಿ ಸಿದ್ದರಾಮಯ್ಯ ನೀವು ಆ ರೀತಿ ಅರ್ಥ ಇನ್ನು ಈ ಕಡೆ ಬನ್ನಿ. ಅದೇ ರೀತಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಹೋಗಿ ಅದೇ ದಿನ ಕೇಳಿ ಅವರು ಒಂದು ಮಾತಲ್ಲಿ ಬಹಳ ತರಾಗಿದೆ ಮಾಡಿದ್ದಾರೆ. ಇವರಿಬ್ಬರಿಂದ ಇಡೀ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣವಾಗಿ ಎಲ್ಲ ಸಚಿವರು ಕೂಡ ಸಹಕಾರ. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ನಮಗೆ ಸೂಚನೆಯನ್ನು ಕೊಟ್ಟರು. SC ST ಸಮುದಾಯದವರು ಒಟ್ಟಿಗೆ ಕೂಡಿ ಒಂದು ಮಾತಾಡಿ ಸನ್ಮಾನ್ಯ ಪರಮೇಶ್ವರ್ ಅವರ ಮನೆಯಲ್ಲಿ ಕುಂತು ನಾನು ಮಾದೇವಪ್ಪನವರು ರಿಯಾಕ್ತ ತಂದೆ ಶಿವರಾಜ್ ತಂಗಡಿಗೆ ತಿಮ್ಮಾಪುರ ಅವರು ಈಗ ಮಂತ್ರಿಯಾಗಿರುವ ನರೇಂದ್ರ ಸ್ವಾಮಿ ಸುಧಾಮದಾಸ್ ಚಂದ್ರಪ್ಪನವರು ಆಂಜನೇಯರು ಮತ್ತು ಎಲ್ಲ ಮುಖಂಡರು ಸೇರಿ ಒಂದು ತೀರ್ಮಾನ. ಜನಸಂಖ್ಯೆ ಲೆಕ್ಕ ಬರೆಸೋದ್ರಲ್ಲಿ ವಕೀಲರು ಹೇಳಿದ್ರು ನಾವು 9% ಇದ್ದೀವಿ ಅಂತ. ದಾಖಲೆಯಲ್ಲಿ ಬಳಸಲಿಲ್ಲ ಎಂದಾನ ಇರಬಹುದು. ಅದರ ದಾಖಲೆಯಲ್ಲಿ ನಮಗೂ ನಮ್ಮ ಕೆಲವಾರು ಸಮಾಜಕ್ಕೂ ಡಿಫರೆನ್ಸ್ ಎಲ್ಲ 1.1 ಲಕ್ಷ ಇದೆ. ಆದ್ದರಿಂದ ನಾವು ಸಮಾಧಾನವಾಗಿ ಒಟ್ಟಾಗಿ ಬದಲಿಸಿಕೊಂಡು ಸವಾಲು ಹಂಚಿಕೊಳ್ಳೋಣ ಅಂತ ತೀರ್ಮಾನಕ್ಕೆ ಒಮ್ಮತ ಅಭಿಪ್ರಾಯ. ಅಂತಹ ಸಂದರ್ಭದಲ್ಲಿ ಒಂದು ತೀರ್ಮಾನ ಮುಂದೆ ಭಾರತ ಜನಗಣಿತ ಮಾಡುವಂಥ ಸಂದರ್ಭದಲ್ಲಿ ಈ ನೀವು ಜನಸಂಖ್ಯೆ ಯಾರು ಬಳಸಿದ್ರು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಅವಕಾಶ ಮಾಡುತ್ತೆ ಅಂತ ಒಂದು ಶಾಶ್ವತವಾದ ಆಯೋಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ಅವಕಾಶ ಇದೆ. ಅರುಣ್ ಕುಮಾರ್ ಅವರು ಹೇಳಿದಾಗೆ ನೀವೆಲ್ಲ ಎಚ್ಚೆತ್ತು ನಿಮ್ಮ ಸಮುದಾಯ ಪೂರ್ತಿ ಬಳಸಿದ್ರೆ ನಿಮಗೆ ಅದು ಅವಕಾಶ ಇದೆ ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ ಇದನ್ನು ಯಶಸ್ವಿನ ಒಬ್ಬ ಮಾಡ್ತಾ ಅಂತ ಹೇಳಿ ಕೆಲವರು ಹೇಳಿದ್ರು ಅಲ್ಲ. ಕಾಂಗ್ರೆಸ್ ಸರ್ಕಾರ ಸರ್ವಸಮ್ಮತದಿಂದ ಎಲ್ಲ ಸಚಿವರು ಕೂಡ ಇದಕ್ಕೆ ಬೆಂಬಲವನ್ನು ತೋರಿಸಿದರು. ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾದ ಮಾದೇವಪ್ಪನವರ ನೇತೃತ್ವ ಅವರೇಂದ್ರ ಮಂಡನೆ ಮಾಡಿ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲವನ್ನು ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತಿನ ಆಗಿದೆ. ಅದರ ಒಂದು ಮಾತ್ರವೇ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ ಸಭೆಯಲ್ಲಿ, 40 ವರ್ಷಗಳ ಹೋರಾಟ ಶೋಷಿತರಾದ ಈ ಸಮುದಾಯಕ್ಕೆ ನ್ಯಾಯ ಕೊಡೋದು ನಮ್ಮ ಬದ್ಧತೆ ಇದೆ. ನಾವು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು. ಇದು ಮಾಡೋದ್ರಿಂದ ಬುದ್ಧ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗಜೀವನ್ ಅವರ ಚಿಂತನೆ ಏನಿದೆ, ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅನ್ನೋದಕ್ಕೆ ದಾರಿಯಾಗಬೇಕು ಅಂತೇಳಿ ನಾವಿದನ್ನು ಮಾಡಲೇಬೇಕು ಅಂತ ಒಂದು ನಿರ್ಣಯಕ್ಕೆ ಬಂದವರು ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಾವು ಅಭಿನಂದಿಸ್ತೀವಿ. ಅದಕ್ಕೆ ಪೂರಕವಾಗಿ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸೋದರರಾದಂಥ ಪರಮೇಶ್ವರಾಗಲಿ, ಮಹದೇವಪ್ಪನವರಾಗಲಿ ಮತ್ತು
ಇದೆಲ್ಲರಿಗೂ ಸೇರಿ. ಆದರೆ ಶೋಷಿತರಲ್ಲಿ ಶೋಷಿತರಾಗಿ ಈ ಸಮುದಾಯ ವಿದ್ಯಾಭ್ಯಾಸ ನೌಕರಿಯಲ್ಲಿ ಕೆಲಸ ಇಲ್ಲ. ಇವೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸವನ್ನು